ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಗ್ರ್ಯಾನಿ ಸ್ಕ್ವೇರ್ ಪ್ಯಾಟರ್ನ್ನ ಯೂಸ್ ಮಾಡಿಕೊಂಡು ಇಯರ್ ಬಡ್ಸ್ದು ಪೌಚ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲಿ ಏನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ, ಇಯರ್ ಬಡ್ಸ್ದು ಪೌಚು ಈ ರೀತಿ ಹಾಕ್ಕೊಳ್ಳೋದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಇಟ್ಬಿಟ್ಟು ನೀವು ಉಲ್ಟಾ ಮಾಡಿದ್ರು ಇದು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ, ಆ ರೀತಿ ಲಾಕ್ ಆಗುತ್ತೆ. ಸೊ ನೀವು ಇಯರ್ ಬಡ್ಸ್ ನಿಮ್ದು ಯಾವ ಸೈಜಲ್ಲಿದೆ ಆ ಸೈಜಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ, ಮತ್ತು ನಮಗೆ ಬೇಕಾಗಿರೋ ಕಲರಲ್ಲಿ ನಮಗೆ ಬೇಕಾಗಿರೋ ಡಿಸೈನಲ್ಲಿ ನಾವು ಹಾಕ್ಕೋಬೋದು. ಸೊ ಹೊರಗಡೆ ಅಂಗಡಿಲಿ ಸಿಗೋದು ಅಷ್ಟು ಬಾಳಿಕೆ ಬರೋದಿಲ್ಲ ಫ್ರೆಂಡ್ಸ್. ಇದು ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ, ಬಾಳಿಕೆನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ಸೊ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನಾವು ಕಲರ್ ಕಾಂಬಿನೇಷನ್ ನಮ್ಗೆ ಯಾವ ಕಲರಲ್ಲಿ ಬೇಕೋ ನಾವು ಆ ಕಲರಲ್ಲಿ ಹಾಕ್ಕೋಬೋದು. ಮತ್ತು ಈ ಚೈನ್ ಸ್ವಲ್ಪ ಉದ್ದ ಹಾಕ್ಕೊಂಡ್ರೆ ನಾವು ಬ್ಯಾಗಿಗೆ ಕೂಡ ಇದನ್ನು ಕನೆಕ್ಟ್ ಮಾಡಿ ಲಾಕ್ ಮಾಡ್ಕೋಬೋದು. ಬ್ಯಾಗಿಗೆ ಹೊರಭಾಗದಲ್ಲಿ ಹಾಕ್ಕೊಂಡ್ರೆ ನಮಗೆ ಗ್ರ್ಯಾಂಡಾಗಿ ಲುಕ್ ಕೂಡ ಕೊಡುತ್ತೆ. ನಾವು ವ್ಯಾನಿಟಿ ಬ್ಯಾಗಿಗೆ ಕೂಡ ಹಾಕ್ಕೋಬೋದು. ಸೊ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಗ್ರ್ಯಾನಿ ಸ್ಕ್ವೇರ್ ಪ್ಯಾಟರ್ನ್ನ ಯೂಸ್ ಮಾಡ್ಕೊಂಡು ಹಾಕಿರೋವಂಥ ಪೌಚ್ ಇದು. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಡಾರ್ಕ್ ಕ್ರೀಮ್ ಕಲರು ಉಲ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಪಿಂಕ್ ಕಲರ್ ಇದೆ, ಒಂದು ರೀತಿ ಶೇಡ್ ಬರುತ್ತೆ. ಈ ಪಿಂಕ್ ಕಲರ್ ನಾನು ಉಲ್ಲನ್ನು ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಇಯರ್ ಬಡ್ಸ್ದು ಪೌಚ್ನ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಹಾಕೋದು ಅಂತ. ಸೊ 2 ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಸೂಜಿ ಬೇಕು. ಇದಕ್ಕೆ ನಾನು 2.5 mm ಕ್ರೋಶಾನ ತೊಗೊಂಡಿದ್ದೀನಿ. ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿದ್ದು ಫ್ರೆಂಡ್ಸ್. ಇವಾಗ ಡಿಸೈನ್ನ ಯಾವ ರೀತಿ ಹಾಕ್ಕೊಳ್ಳೋದು, ಪೌಚ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ನಾನಿಲ್ಲಿ ಡಾರ್ಕ್ ಕ್ರೀಮ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಮ್ಯಾಜಿಕ್ ಸರ್ಕಲ್ ಹಾಕ್ಕೋತಾ ಇದ್ದೀನಿ. ನೋಡಿ, ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು ಇಲ್ಲಿ 3 ಚೈನ್ ಹಾಕ್ಕೋಬೇಕು. ನೋಡಿ, 1 ಚೈನ್ ಆಲ್ರೆಡಿ ಆಯಿತು, 2, 3. ಸೊ ಈ 3 ಚೈನ್ ನಾವೇನು ಹಾಕ್ಕೊಂಡಿದ್ದೀವಲ್ಲ, ಈ 3 ಚೈನು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ಇವಾಗ ಮತ್ತೆ ಇಲ್ಲಿ ಈ ಮ್ಯಾಜಿಕ್ ಸರ್ಕಲ್ ಒಳಗಡೆ ನಾನು 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿ ನಮಗೆ 3 ಡಬಲ್ ಕ್ರೋಶೆ ಕೌಂಟ್ ಆಯಿತು. ಮತ್ತು ಇವಾಗ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. ಮತ್ತು 3 ಡಬಲ್ ಕ್ರೋಶೆ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ ಹಾಕೋತಾ ಇದ್ದೀನಿ. 1, 2, 3. ನೋಡಿ ಹೀಗೆ. ಇದಾದಮೇಲೆ ಮತ್ತೆ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. ನೋಡಿ, 2 ಚೈನ್ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆ ಈ ಮ್ಯಾಜಿಕ್ ರಿಂಗ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಮತ್ತೆ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 3 ಡಬಲ್ ಕ್ರೋಶೆ ಮ್ಯಾಜಿಕ್ ರಿಂಗ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಮ್ಯಾಜಿಕ್ ರಿಂಗ್ ಹಾಕ್ಕೊಂಡಾಗ ಸ್ವಲ್ಪ ಉದ್ದ ದಾರ ಇತ್ತಲ್ಲ, ಅದನ್ನ ಇಟ್ಕೊಂಡು ಟೈಟಾಗಿ ಎಳ್ಕೋಬೇಕು. ಟೈಟಾಗಿ ಎಳ್ಕೊಂಡಾಗ ನಮ್ಗೆ ಇಲ್ಲಿ ಹೋಲ್ಸ್ ಇರುತ್ತಲ್ಲ, ಈ ಹೋಲ್ಸು ಕ್ಲೋಸ್ ಆಗಿದೆ. ನೋಡಿ, ನಿಮ್ಗೆ ಎಷ್ಟು ಟೈಟಾಗಿ ಎಳ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಟೈಟಾಗಿ ಎಳ್ಕೊಂಡ್ರೆ ನಮಗೆ ಈ ಹೋಲ್ಸ್ ಕ್ಲೋಸ್ ಆಗುತ್ತೆ. ಇವಾಗ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ ನಾನು. 2 ಚೈನ್ ಹಾಕ್ಕೊಂಡು ನೋಡಿ, ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ವಾ, 1, 2, 3. ಈ 3ನೇ ಚೈನಿಗೆ ನಾವಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ, ಇದು ಹಾಕ್ಕೊಂಡ್ಮೇಲೆ ನಮ್ಗೆ ಇವಾಗ 1 ರೌಂಡು ಕಂಪ್ಲೀಟ್ ಆಗಿದೆ. ನೋಡಿ, 1 ರೌಂಡ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ನೋಡಿ ಹೀಗೆ. ಇಲ್ಲಿ ನಮಗೆ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 2 ಚೈನ್ ಎಲ್ಲೆಲ್ಲ ಹಾಕ್ಕೊಂಡಿದ್ದೀವಿ ಅಲ್ಲಿ ನಮಗೆ ಈ ರೀತಿ ಗ್ಯಾಪ್ ಬರುತ್ತೆ. ನೋಡಿ, ಇದಾದಮೇಲೆ ನಾವೀಗ ಸೆಕೆಂಡ್ ರೌಂಡ್ನ ಯಾವ ರೀತಿ ಹಾಕೋದಂತ ನೋಡೋಣ. ಸೆಕೆಂಡ್ ರೌಂಡಲ್ಲಿ ನಾನು ಕಲರ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪಕ್ಕದ ಲೂಪ್ ಇದೆಯಲ್ಲ, ಪಕ್ಕದ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು
ಅದ್ರ ಪಕ್ಕದ ಲೂಪ್ ಇದೆಯಲ್ಲ, ಆ ಪಕ್ಕದ ಲೂಪಿಗೆ ನಾನಿಲ್ಲಿ ಈ ಕಲರ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಒಂದು ಸ್ಕಿಪ್ ನಾಟ್ನ ಹಾಕ್ಕೋಬೇಕು. ಹೀಗೆ ಸ್ಕಿಪ್ ನಾಟ್ ಹಾಕ್ಕೊಂಡು ನೋಡಿ ಇಲ್ಲಿದೆಯಲ್ವಾ, ಈ ಪಕ್ಕದ ಲೂಪ್ ಇದೆಯಲ್ಲ, ಈ ಪಕ್ಕದ ಲೂಪಿಗೆ ನಾವಿಲ್ಲಿ ಈ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕೋ ರೀತಿ ಜಾಯಿನ್ ಮಾಡ್ಕೋಬೇಕು. ಇದಾದಮೇಲೆ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪಿಗೆ ನಾವಿಲ್ಲಿ ನೋಡಿ ಈ 3 ಉಲ್ಲನ್ನು ಸೇರಿಸ್ಕೋಬೇಕು. ಇದು ಇದು ಮತ್ತು ಇದು ಸೇರಿಸ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಆಯ್ತಲ್ವಾ, ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. 1 2 3. ಈಗ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ 3 ಚೈನು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಆಗುತ್ತೆ. ಸೊ ಇವಾಗ ಈ 2 ಚೈನ್ ಗ್ಯಾಪ್ ಏನಿದೆ, ಈ ಗ್ಯಾಪಿಗೆ ನಾನಿಲ್ಲಿ 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ, ಆವಾಗ ನಮಗಿಲ್ಲಿ ಇದು 3 ಚೈನ್ ಹಾಕ್ಕೊಂಡಿದ್ವಲ್ವ, ಇದೊಂದು ಡಬಲ್ ಕ್ರೋಶೆ, ಇದೊಂದು ಡಬಲ್ ಕ್ರೋಶೆ, ಇದೊಂದು ಡಬಲ್ ಕ್ರೋಶೆ, ಟೋಟಲ್ ಆಗಿ 3 ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. ಈಗ ನೋಡಿ, ಈ ಉಲ್ಲನ್ ಇದೆಯಲ್ಲ, ಈ ಉಲ್ಲನ್ನ ನಾವು ಕಟ್ ಮಾಡ್ಕೋಬಾರ್ದು, ನೆಕ್ಸ್ಟ್ ಲೈನಿಗೆ ಹೀಗೆ ಜಾಯಿನ್ ಮಾಡ್ಕೊಳ್ಳೋಣ. ಅದನ್ನು ಬಿಟ್ಟು ಈ 2 ಉಲ್ಲನ್ನ ಮಾತ್ರ ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕು. ನೋಡಿ, ಇವಾಗ ಇಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆನ ನಾನು ಹಾಕೋತಾ ಇದ್ದೀನಿ. ಸೊ ಬೇಸಿಕ್ ಸ್ಟಿಚಸ್, ಉಲ್ಲಂದು ಬೇಸಿಕ್ ಸ್ಟಿಚಸ್ಸು ಯಾರಿಗೆಲ್ಲ ಬರೋದಿಲ್ಲ, ನಾನು ಬೇಸಿಕ್ ಸ್ಟಿಚಸ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ಇದರಲ್ಲೂ ನಾನು ಕ್ಲಿಯರಾಗಿ ತೋರಿಸಿದ್ದೀನಿ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋಂಥವ್ರು ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಮ್ಯಾಜಿಕ್ ಸರ್ಕಲ್ ಕೂಡ ಅಷ್ಟೇ, ಮ್ಯಾಜಿಕ್ ಸರ್ಕಲ್ ಯಾವ ರೀತಿ ಹಾಕ್ಕೋಬೇಕಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಫಸ್ಟ್ ಟೈಮ್ ಯಾರು ಹಾಕ್ತಿದ್ದೀರಾ, ನನಗೆ ಕ್ರೋಶ ಬರೋದೇ ಇಲ್ಲ, ಕ್ರೋಶ ಹಿಡಿಯೋಕ್ಕೆ ಬರಲ್ಲ ಅನ್ನೋ ಅಂಥವ್ರಿಗೆ ಬೇಸಿಕ್ ನಾಟ್ಸ್ದು ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇವಾಗ ಟೋಟಲ್ ಇಲ್ಲಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 1 ಲೂಪ್ ಒಳಗಡೆ, ಅಂದರೆ 2 ಚೈನ್ ನಾವೇನು ಹಾಕ್ಕೊಂಡಿದ್ವಿ ಆ ಗ್ಯಾಪ್ ಒಳಗಡೆ ಹಾಕ್ಕೋಬೇಕು. ಇದನ್ನು ನೋಡಿ ಇಲ್ಲಿ ಕಟ್ ಮಾಡ್ಕೊಂಡು ಬಿಡೋಣ. ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಈ ಎಡ್ಜಿಗೆ ಇಟ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ನೋಡಿ ಹೀಗೆ ನೋಡಿ, 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ನೋಡಿ ಚೈನ್ ಹಾಕ್ಕೋಬಾರ್ದು. ಈ 2 ಚೈನ್ ನಾವೇನು ಹಾಕಿದ್ದೀವಲ್ಲ, ಈ ಗ್ಯಾಪಲ್ಲಿ ನಾವು 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ ಇಲ್ಲಿ 2 ಚೈನ್ ಹಾಕ್ಕೋಬೇಕು, ಮತ್ತು 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ನಾವು ಹಾಕ್ಕೋಬೇಕು. ನೋಡಿ ಹೀಗೆ ನೋಡಿ. ಇದಾದಮೇಲೆ ಇಲ್ಲಿ 2 ಚೈನ್ ಹಾಕ್ಕೋಬಾರ್ದು, ಇಲ್ಲಿಂದ ಡೈರೆಕ್ಟಾಗಿ ನೋಡಿ ಈ 2 ಚೈನ್ ಲೂಪ್ ಒಳಗಡೆ ನಾವು 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ, 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ನಾವು ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ 2 ಚೈನ್ ಹಾಕ್ಕೋಬಾರ್ದು. ನೋಡಿ, ಈ 2 ಚೈನ್ ಗ್ಯಾಪಿಗೆ ಇಲ್ಲಿ 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ ಇಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿಂದ ಇಲ್ಲಿ ಫಸ್ಟ್ ನಾವು 3 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, 1 2 3. ಈ 3ನೇ ಚೈನಿಗೆ ನಾವು ಇಲ್ಲಿ 1 ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ, ಇಲ್ಲಿ ಫಸ್ಟ್ ರೌಂಡಲ್ಲಿ ನಾವಿಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ ಅಲ್ವಾ, ಅದ್ರ ಮೇಲ್ಭಾಗದಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ ನಾವು 2 ಚೈನ್ನ ಹಾಕ್ಕೋಬಾರ್ದು. ಸೊ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು.
ಇಲ್ಲಿ ನಾವು ಮೂರು ಡಬಲ್ ಕ್ರೋಶೆ ಹಾಕೋತೀವಲ್ವ, ಆ 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇದು ನಮಗೆ ಕಾರ್ನರ್ 4 ಮೂಲೆಗೂ ಈ ರೀತಿ ಬರುತ್ತೆ. ಸೊ ಇವಾಗ 3ನೇ ರೌಂಡ್ ಹಾಕ್ಕೋಬೇಕು. 3ನೇ ರೌಂಡ್ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ, ಫಸ್ಟ್ ಇಲ್ಲಿ ಇದ್ರ ಪಕ್ಕದ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಹುಲ್ಲನ್ನು ಬಿಟ್ಬಿಡಬೇಕು. ನೆಕ್ಸ್ಟ್ ನಾವು ಫಸ್ಟ್ ರೌಂಡಲ್ಲಿ ತೊಗೊಂಡಿದ್ವಲ್ವಾ, ಈ ಹುಲ್ಲನ್ನು ತೊಗೋಬೇಕು. ಈ ಹುಲ್ಲನ್ನು ತೊಗೊಂಡು ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಈ ಹುಲ್ಲನ್ನು ನೋಡಿ ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ಹೀಗೆ ತೊಗೋಬೇಕು. ಇಲ್ಲಿ ನಾವು ಕಟ್ ಮಾಡಿರೋದಿಲ್ವಲ್ಲ, ಇಲ್ಲಿಂದ ಡೈರೆಕ್ಟಾಗಿ ಹೀಗೆ ಬರುತ್ತೆ. ನೆಕ್ಸ್ಟ್ ನೋಡಿ, ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನೋಡಿ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡ್ರೆ ನಮಗೆ 1 ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ ನೋಡಿ. ಇವಾಗ ಇಲ್ಲಿ ನಾವು ಇನ್ನು 2 ಡಬಲ್ ಕ್ರೋಶೆನ ಇದೇ ಲೂಪ್ ಒಳಗಡೆ ಹಾಕ್ಕೋಬೇಕು ನೋಡಿ. ಇವಾಗ ಟೋಟಲಾಗಿ ಈ ಚೈನ್ ಹಾಕ್ಕೊಂಡಿರೋದು 1 ಡಬಲ್ ಕ್ರೋಶೆ, ಇದೊಂದು ಟೋಟಲಾಗಿ 3 ಡಬಲ್ ಕ್ರೋಶೆ ಆಯಿತು. ಇಲ್ಲಿ 2 ಚೈನ್ ಹಾಕ್ಕೊಂಡು ನೋಡಿ, 2 ಚೈನ್ ಆದಮೇಲೆ ಮತ್ತೆ ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆನ ನಾವು ಹಾಕ್ಕೋಬೇಕು. 2 3 ನೋಡಿ, 3 ಡಬಲ್ ಕ್ರೋಶೆ ಆಯ್ತಲ್ವಾ. ಇವಾಗ ಇಲ್ಲಿ ನಾವು ಮತ್ತೆ 2 ಚೈನ್ ಹಾಕ್ಕೋಬಾರ್ದು ನೋಡಿ. ಇಲ್ಲಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಮಾತ್ರ ಹಾಕ್ಕೋಬೇಕು. ನೋಡಿ ಹೇಗೆ, ಇಲ್ಲಿ ಚೈನ್ ಹಾಕ್ಕೊಂಡಿಲ್ಲ, ಮತ್ತು ಇಲ್ಲಿ ಕೂಡ ನಾವು ಚೈನ್ ಹಾಕ್ಕೋಬಾರ್ದು. ಇಲ್ಲಿಂದ ಇವಾಗ ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಡೈರೆಕ್ಟಾಗಿ ನಾವು 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ 2 ಚೈನ್ ಹಾಕ್ಕೊಂಡು ಇಲ್ಲಿಂದ ಮತ್ತೆ ನಾವು 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ, ಇಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಚೈನ್ ಹಾಕ್ಕೋಬಾರದು, ಡೈರೆಕ್ಟಾಗಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು ನೋಡಿ ಹೀಗೆ. ಇದಾದಮೇಲೆ ಇಲ್ಲಿಂದ ಇಲ್ಲಿ ಕೂಡ ಚೈನ್ ಹಾಕ್ಕೋಬಾರ್ದು, ಇಲ್ಲಿಂದ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನಾವು 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 ಚೈನ್ ಹಾಕ್ಕೋಬೇಕು, ಮತ್ತು 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ, ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಚೈನ್ ಹಾಕ್ಕೊಂಡಂಗೆ ನಾವು 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಚೈನ್ ಹಾಕ್ಕೋಬಾರ್ದು ಈ ಗ್ಯಾಪಲ್ಲಿ. ನೋಡಿ 3 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ಇಲ್ಲಿ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪಿಗೆ ಡೈರೆಕ್ಟಾಗಿ ಹಾಕ್ಕೋಬೇಕು 3 ಡಬಲ್ ಕ್ರೋಶೆನ. ಇಲ್ಲಿ ಕೂಡ ನಾವು ಚೈನ್ ಹಾಕ್ಕೋಬಾರ್ದು ನೋಡಿ. 3 ಡಬಲ್ ಕ್ರೋಶೆ ಆಯ್ತಲ್ವಾ. 3 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ನಾವು 2 ಚೈನ್ ಹಾಕ್ಕೋಬೇಕು, ಮತ್ತು 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ನಾವು ಹಾಕ್ಕೋಬೇಕು. ಇವಾಗ ನೋಡಿ, ಈ ಗ್ಯಾಪಲ್ಲಿ ನಾವು ಚೈನ್ ಹಾಕ್ಕೋಬಾರ್ದು. ಚೈನ್ ಹಾಕ್ಕೋಬೇಕಾಗಿರೋದು 4 ಮೂಲೆಯಲ್ಲಿ ಮಾತ್ರ ನಾವು 2 ಚೈನ್ ಹಾಕ್ಕೋಬೇಕು. ಮಿಕ್ಕಿದ ಎಲ್ಲೂ ನಾವು ಈ ಮಧ್ಯದಲ್ಲಿ ಬರುತ್ತಲ್ಲ, ಈ 3 ಡಬಲ್ ಕ್ರೋಶೆಗೆ ನಾವು ಚೈನ್ ಹಾಕ್ಕೋಬಾರ್ದು ನೋಡಿ. ಇಲ್ಲಿಂದ ನಾನು ಚೈನ್ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಇಲ್ಲಿಗೆ 3 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಕೂಡ ನಾನು ಚೈನ್ ಹಾಕ್ಕೊಂಡಿಲ್ಲ, ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ವ, ಆ 3ನೇ ಚೈನಿಗೆ 1 2 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ನಮಗಿದು ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನಾನೊಂದಿಷ್ಟು ಹುಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ. ಇವಾಗ ಇದನ್ನು ಈ ರೀತಿ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ಈಗ
ಇಲ್ಲಿ ಕೂಡ ಅಷ್ಟೇ ಒಳಭಾಗದಲ್ಲಿ ನಾವು ಉಲ್ಲನ್ ಬಿಟ್ಟಿದ್ವಲ್ವ, ಇದನ್ನು ಒಂದಿಷ್ಟು ಉಲ್ಲನ್ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ನಮಗಿದು ಒಂದು ಪೀಸ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ನೋಡಿ ಈ ಉಲ್ಲನ್ ಇದೆಯಲ್ಲ, ಈ ಉಲ್ಲನ್ನ ನಾವು ಸೂಜಿಗೆ ಪೋಣಿಸ್ಕೋಬೇಕು. ಸೂಜಿಗೆ ಪೋಣಿಸ್ಕೊಂಡು ಒಳಭಾಗದಲ್ಲಿ ಅಂದರೆ ಹಿಂಭಾಗದಲ್ಲಿ ನಾವು ಇದನ್ನು ಒಳಭಾಗಕ್ಕೆ ತೂರಿಸ್ಕೋಬೇಕು. ನೋಡಿ ಹೀಗೆ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇದು ಕೂಡ ಅಷ್ಟೇ, ಇದನ್ನು ನಾವು ಸೂಜಿಗೆ ಪೋಣಿಸ್ಕೊಂಡು ಹಿಂಭಾಗದಲ್ಲಿ ಒಳಭಾಗಕ್ಕೆ ತೋರಿಸ್ಬಿಟ್ಟು ನಾವು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು. ನೋಡಿ ಇದು ಮೇಲ್ಭಾಗ, ಇದು ಒಳಭಾಗ. ಇಲ್ಲಿಗೆ ಒಂದು ನಾಟ್ ಹಾಕೋತಾ ಇದ್ದೀನಿ ನಾನು. ನೋಡಿ ಇಲ್ಲಿಗೊಂದು ನಾಟ್ ಹಾಕ್ಕೊಂಡು ಇದನ್ನು ಒಳಭಾಗಕ್ಕೆ ನಾನು ತೋರಿಸ್ಕೊತಾ ಇದ್ದೀನಿ. ನೋಡಿ ಇದಾದಮೇಲೆ ಈ ಎಕ್ಸ್ಟ್ರಾ ಇದೆಯಲ್ಲ ಹುಲ್ಲನ್ನು, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಕಟ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಇದು ನಮ್ಗೆ ಪೂರ್ತಿ ರೆಡಿ ಆಯ್ತಲ್ಲ. ನೋಡಿ ಇದು ಹಿಂಭಾಗ, ಇದು ಮುಂಭಾಗ. ಸೊ ಇವಾಗ ಇದನ್ನು ಯಾವ ರೀತಿ ನಾನು ತೋರಿಸ್ಕೊಟ್ಟೆ ಇದೇ ರೀತಿ ಇನ್ನೊಂದು ಪೀಸ್ನ ರೆಡಿ ಮಾಡ್ಕೋಬೇಕು. ಟೋಟಲಾಗಿ ನಮಗೆ 2 ಪೀಸ್ ಬೇಕು. ಇವಾಗ ನಾನು ಇನ್ನೊಂದು ಪೀಸ್ನ ರೆಡಿ ಮಾಡಿಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ. ಇವಾಗ ನೋಡಿ ನಾನು ಇಲ್ಲಿ 2ನೇ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಪೀಸ್ ಹಾಕ್ಕೊಂಡಿದ್ದು. 2 ಒಂದೇ ಮೆಷರ್ಮೆಂಟಲ್ಲಿ ನಮಗೆ ಬರಬೇಕು, ಆವಾಗಲೇ ನಾವು ಹಾಕೋದು ಕರೆಕ್ಟಾಗಿರುತ್ತೆ. ನೋಡಿ 2 ಒಂದೇ ಮೆಷರ್ಮೆಂಟಲ್ಲಿ ಬರೋ ರೀತಿ ಹಾಕೋಬೇಕು. ಒಂದು ಲೈನಲ್ಲಿ ಟೈಟು, ಒಂದು ಲೈನಲ್ಲಿ ಲೂಸಾಗಿ ಹಾಕೋಬಾರ್ದು. ಇವಾಗ ನೋಡಿ ಇಲ್ಲಿ 2ನೇ ಪೀಸ್ ನಾನು ಹಾಕ್ಕೊಂಡಿದ್ದೀನಲ್ವ, ಈ ಹುಲ್ಲನ್ನು ನಾನು ಕಟ್ ಮಾಡ್ಕೋತಾ ಇಲ್ಲ. ನೋಡಿ ಅದ್ರ ಪಕ್ಕದ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕದ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ 2 ಪೀಸ್ನ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ಪೀಸು ಮತ್ತು ಈ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಇದು ಉಲ್ಟಾ ಪೀಸು, ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ನೋಡಿ ಈ ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ ಚೈನಲ್ಲಿರೋ ಬ್ಯಾಕ್ ಲೂಪು, ಹಿಂದೆಗಡೆ ಇರೋ ಲೂಪ್ನ ಮಾತ್ರ ತೊಗೋಬೇಕು. ಇಲ್ಲೂ ಅಷ್ಟೇ ಈ ಚೈನಲ್ಲಿರೋ ಬ್ಯಾಕ್ ಲೂಪ್ನ ಮಾತ್ರ ತಗೊಂಡು ನಾವು ಸ್ಲಿಪ್ ಸ್ಟಿಚ್ನ ಹಾಕ್ಕೊಬೇಕು. ನೋಡಿ ಒಂದು ಸ್ಲಿಪ್ ಸ್ಟಿಚ್ ಆಯ್ತಲ್ವ. ಇವಾಗ ಬ್ಯಾಕ್ ಲೂಪಿಗೆ ಮಾತ್ರ ನಾವು ತೊಗೋಬೇಕು. ನೋಡಿ ಈ ಕಡೆ ಸೈಡು ಬ್ಯಾಕ್ ಲೂಪನ್ನು ಮಾತ್ರ ತೊಗೊಂಡು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಇದೆರಡೂ ತೊಗೊಂಡ್ರೆ ಫ್ರಂಟು ಮತ್ತು ಬ್ಯಾಕ್ ಲೂಪ್ ಆಗುತ್ತೆ. ನೋಡಿ ನೀವು ಇಲ್ಲಿ ನೋಡ್ಬೋದು. ನೋಡಿ ಈ 2 ಲೂಪು, ಇಲ್ಲಿ 2 ಲೂಪ್ ಇದೆ ನೋಡಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ 2 ಲೂಪು ತೊಗೊಂಡ್ರೆ ನಮಗೆ ಫುಲ್ ತೊಗೊಂಡಂಗೆ. ಇದು ಮಾತ್ರ ತೊಗೊಂಡ್ರೆ ಇದು ಫ್ರಂಟ್ ಲೂಪು, ಇದು ಮಾತ್ರ ತೊಗೊಂಡ್ರೆ ಇದು ಬ್ಯಾಕ್ ಲೂಪು. ಸೊ ನೋಡಿ ಈ ಕಡೆ ಈ ಲೂಪು, ಈ ಕಡೆ ಸೈಡಲ್ಲೂ ಬ್ಯಾಕ್ ಲೂಪ್ ಮಾತ್ರ ತೊಗೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ನಾವು 4 ಸೈಡು ಸ್ಟಿಚ್ ಮಾಡ್ಕೊಳ್ಬಾರ್ದು, ಈ ರೀತಿ ಸಿಂಗಲ್ ಕ್ರೋಶೆ ಹಾಕೋಬಾರ್ದು. 3 ಸೈಡ್ ಮಾತ್ರ ನಾವು ಹಾಕೋಬೇಕಾಗತ್ತೆ. ನೋಡಿ
ಇಲ್ಲಿ ಚೈನ್ ಬರುತ್ತಲ್ಲ, ಈ ಚೈನ್ನಲ್ಲಿ ಕೂಡ ಅಷ್ಟೇ ಬ್ಯಾಕ್ ಲೂಪ್ನ ಮಾತ್ರ ನಾವು ತಗೋಬೇಕು. ನೋಡಿ ಹೀಗೆ. ನೋಡಿ ಇವಾಗ ಒಂದು ಸೈಡು ನಮಗೆ ಸ್ಟಿಚ್ ಆಯಿತು. ಒಂದು ಸೈಡ್ ಸ್ಟಿಚ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ಇದು ಜಾಯಿಂಟ್ ಆಗುತ್ತೆ, ಈ ಎರಡೂ ಪೀಸು ಜಾಯಿಂಟ್ ಆಗುತ್ತೆ. ಸೊ ಇದೇ ರೀತಿ ನೋಡಿ ಹಿಂಗೆ ಬಂದು ಯು ಶೇಪಲ್ಲಿ ಬರಬೇಕು. ಪೂರ್ತಿ ನಾವು ಕ್ಲೋಸ್ ಮಾಡ್ಕೋಬಾರ್ದು. ಪೂರ್ತಿ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಇಯರ್ಬಡ್ಸ್ದು ಪೌಚ್ ಆಗೋದಿಲ್ಲ. ಇಯರ್ಬಡ್ಸ್ ಇಟ್ಕೊಳ್ಳೋಕ್ಕೆ ನಮಗೆ ಸ್ಪೇಸ್ ಬೇಕಲ್ವ, ಸೊ ಒಂದು ಸೈಡು ನಾವು ಗ್ಯಾಪ್ ಇಟ್ಕೋಬೇಕಾಗತ್ತೆ. ತುಂಬ ಈಸಿ ಫ್ರೆಂಡ್ಸ್, ತುಂಬ ಬೇಗನೆ ಹಾಕ್ಕೋಬೋದು. ಮತ್ತು ನಾವೇ ಹಾಕಿದ್ದನ್ನೋ ಖುಷಿ ಕೂಡ ಇರುತ್ತೆ. ಮತ್ತು ನಮಗೆ ಬೇಕಾದ ಡಿಸೈನಲ್ಲಿ ಕೂಡ ನಾವು ಹಾಕ್ಕೋಬೋದು. ಸೊ ಹೊರ್ಗಡೆ ಸಿಗೋದು ಅಷ್ಟು ಬಾಳಿಕೆ ಬರೋದಿಲ್ಲ. ನಾವೇ ಹಾಕಿದ್ದನ್ನೋ ಖುಷಿ ಕೂಡ ಇರುತ್ತೆ. ಮತ್ತು ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನೀವು ಸ್ಟಿಚಸ್ನ ಪಕ್ಕ ಇರೋ ಸ್ಟಿಚಸ್ನೇ ತೊಗೊಂಡು ಹಾಕ್ಕೊಂಡು ಬಂದರೆ ಕರೆಕ್ಟಾಗಿ ಬರುತ್ತೆ. ನೀವು ಅದಲು ಬದಲು ಮಾಡಬಾರ್ದಂದ್ರೆ ಇದರಲ್ಲಿ ನೀವು ಈ ಸ್ಟಿಚಿಗೆ ತೊಗೊಂಡು ಇದರಲ್ಲಿ ಈ ಸ್ಟಿಚಿಗೆ ತೊಗೊಂಡಾಗ ನಿಮಗೆ ಲಾಸ್ಟಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ. ಹೆಚ್ಚು ಕಮ್ಮಿ ಬರ್ದಲ್ಲೇ ರೀತಿ ನೀವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ನಾವೆರಡು ಒಂದೇ ಮೆಷರ್ಮೆಂಟಲ್ಲಿ ಹಾಕಿರ್ತೀವಲ್ವ, ಒಂದೇ ಥರ ಬರಬೇಕು. ಆ ರೀತಿ ನೀವು ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲಿ 2 ಚೈನ್ ಇದೆಯಲ್ಲ, ಈ ಚೈನ್ ಗ್ಯಾಪಿಗೆ ಒಂದು ಚೈನ್ ಗ್ಯಾಪಿಗೆ ಮಾತ್ರ ನಾನಿಲ್ಲಿ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ನೋಡಿ ಇವಾಗ 3 ಸೈಡು ನಮಗೆ ಜಾಯಿಂಟ್ ಆಗಿದೆ. ಮೇಲ್ಭಾಗದಲ್ಲಿ ಒಂದು ಸೈಡ್ ಮಾತ್ರ ಓಪನ್ ಇದೆ. ನೀವು ಬೇಕಾದ್ರೆ ಇಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಪೀಸ್ ಹುಲ್ಲನ್ನು ತೊಗೊಂಡು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿಂದ 4 ನೋಡಿ ಇಲ್ಲಿಂದ ನೀವು ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 9 ಸ್ಟಿಚಸ್ ಇದೆ. ಈಗ ನೋಡಿ ಇಲ್ಲಿಂದ 4 ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ 1 2 ಇಲ್ಲಿ 2 ತೊಗೊಳ್ಳಿ ನೀವು, 3 4 ನೋಡಿ 4 ಆದಮೇಲೆ ಇಲ್ಲಿ 1 2 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ ಒಂದು ಲೂಪ್ನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲೂಪಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಒಂದು ಲೂಪ್ನ ಸ್ಕಿಪ್ ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿ ಒಂದಾಯಿತು, ಇದು 2 3 ಮತ್ತು 4 ನೋಡಿ 4 ಸಿಂಗಲ್ ಕ್ರೋಶೆ ಆಯಿತು. ಇವಾಗ ಇಲ್ಲಿಂದ ಹೀಗೆ ಕಂಟಿನ್ಯೂ ಮಾಡ್ಕೋಬೇಕು. 1 2 3 4 ಮತ್ತೆ ನೋಡಿ ಇಲ್ಲಿಂದ ಮತ್ತೆ ಕೌಂಟ್ ಮಾಡ್ಕೋಬೇಕು ನೀವು. ನೋಡಿ ಇಲ್ಲಿಂದ ಮತ್ತೆ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 9 ಸ್ಟಿಚಸ್ ಇದೆ. ಸೊ ನೋಡಿ 1 2 3 4 ಇದು 5ನೇದು. ಸೊ ನೋಡಿ ಈ 5ನೇದು ಹಾಕ್ಕೊಂಡಿದ್ದೀವಲ್ವ, ಇಲ್ಲಿಗೆ ನಾವು 40 ಚೈನ್ ಹಾಕ್ಕೋಬೇಕು. 1 2 3 4
5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 ನೋಡಿ 40 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ ಇದೇ ಲೂಪ್ ಒಳಗಡೆ ನಾವು ಜಾಯಿನ್ ಮಾಡ್ಕೋಬೇಕು. ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು ನೋಡಿ. ಹೀಗೆ ನಾವು ಯಾವ ಲೂಪಿಗೆ ತೊಗೊಂಡಿರ್ತೀವಿ ಅದೇ ಲೂಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಅದ್ರ ಪಕ್ಕದ ಲೂಪಿಗೆ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. 1 2 3 4 ನೋಡಿ. ಇದಾಯಿತು ನೋಡಿ. ಇವಾಗ ಈ ಕಡೆ ಸೈಡ್ ಆಯ್ತಲ್ವ, ಈ ಕಡೆ ಸೈಡು ನಾವು ಈ ಕಡೆ ಸೈಡಲ್ಲಿ ಯಾವ ರೀತಿ ಜಾಯಿನ್ ಮಾಡ್ಕೊಂಡ್ವಿ ಈ ಕಡೆ ಸೈಡಲ್ಲಿ ಅದೇ ರೀತಿ ಜಾಯಿನ್ ಮಾಡ್ಕೋಬೇಕು. ಒಂದು 2 3 ನೋಡಿ. ಇಲ್ಲಿ 3 ಸ್ಟಿಚಸ್ ಆಯ್ತಲ್ವ. 4ನೇ ಸ್ಟಿಚ್ಚಿಗೆ ನಾವಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದಿಷ್ಟು ಉದ್ದ ಹುಲ್ಲನ್ನು ಬಿಟ್ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ಈ ಹುಲ್ಲನ್ನು ಮೇಲ್ಭಾಗಕ್ಕೆ ಎಳ್ಕೊಂಡು ಇವಾಗ ನಮಗಿದು ರೆಡಿಯಾಗಿದೆ. ಇಲ್ಲಿ ನಾವು 3 ಚೈನ್ ಏನು ಹಾಕ್ಕೊಂಡಿದ್ವಿ ಅದಕ್ಕೆ ಸೆಂಟ್ರಿಗೆ ನೋಡಿ, ಅದು ಕರೆಕ್ಟಾಗಿ ಈ ಕಡೆ ಸೈಡಲ್ಲಿ ನಮಗೆ ಚೈನ್ ಬರಬೇಕು. ಇವಾಗ ಈ ಎಕ್ಸ್ಟ್ರಾ ಹುಲ್ಲನ್ನು ಇದೆಯಲ್ಲ, ಈ ಹುಲ್ಲನ್ನು ಒಳಭಾಗಕ್ಕೆ ನಾವು ತೋರಿಸ್ಕೊಂಡು ಬಿಡೋಣ. ನೋಡಿ ಹೀಗೆ ತೋರಿಸ್ಕೊಂಡು ಇದನ್ನು ಟೈಟಾಗಿ ಎಳ್ಕೊಂಡು ಇಲ್ಲೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಪೌಚ್ ರೆಡಿಯಾಗಿದೆ. ಸೊ ಇವಾಗ ನೋಡಿ ನಾನು ಇಯರ್ ಬಡ್ಸ್ ಇಟ್ಬಿಟ್ಟು ನೋಡಿ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಇದು ಹೊರಭಾಗಕ್ಕೆ ಬೀಳೋದಿಲ್ಲ. ನೋಡಿ ಹೊರಭಾಗಕ್ಕೆ ಬೀಳೋದಿಲ್ಲ. ಇದನ್ನು ಬೇಕಾದರೆ ನೀವು ಬ್ಯಾಗಿಗೆ ಲಾಕ್ ಮಾಡ್ಕೋಬೋದು. ಬ್ಯಾಗಿಗೆ ಕನೆಕ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಚೈನ್ ಉದ್ದ ಹಾಕ್ಕೊಂಡ್ರೆ, ನಾನು ಉದ್ದ ಹಾಕ್ಕೊಂಡಿಲ್ಲ. ಸೊ ನೋಡಿ ಈ ರೀತಿ ಬರುತ್ತೆ. ಸೊ ನೋಡಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣುತ್ತೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ನೋಡ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗ್ರ್ಯಾನಿ ಸ್ಕ್ವೇರ್ ಪ್ಯಾಟ್ರನ್ನಲ್ಲಿ ಇಯರ್ಬಡ್ಸ್ದು ಪೌಚ್ನ ಯಾವ ರೀತಿ ಹಾಕ್ಕೊಳ್ಳೋದಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.